ಇವರಿಗೆ ಒಂದು ಗತಿ ಕಾಣಿಸ್ತೀನಿ. ಈ ನಿದ್ದಿಗುಳಿಗಿನ ಊಟದ ಹಾಕಿ ಕೊಟ್ರ ಅವ್ರು ಆರಾಮ್ ಮಲ್ಕೊಂಡ್ಬಿಡ್ತಾರ. ಆಗ ನನ್ನ ಗಂಡಿಗೂ ಸಮಸ್ಯೆ ಬರಂಗಿಲ್ಲ, ಯಾರಿಗೂ ಸಮಸ್ಯೆ ಬರಂಗಿಲ್ಲ. ನನ್ನ ಕೆಲಸ ಸಲೀಸಾಕತಿ. ಆಗ ನಾನು ನನ್ನ ಭೀಮನ್ ಜೋಡಿ ಆರಾಮಾಗಿರ್ಬೋದು. ಹಿಂಗೆ ಚಂದಂಗೆ ನಿಧಿ ಮಾಡ್ತಾರ ನಮ್ಮ ಅತ್ತಿ ನನ್ನ ಗಂಡ. ಅತ್ತಿ ತಗೋರಿ ಊಟ ಮಾಡ್ರಿ, ತಗೋರಿ ಊಟ ಮಾಡ್ರಿ. ಅಲ್ವಾ ಊಟ? ಅತ್ತಿ ನೀವು ಮೊದ್ಲು ಊಟ ಮಾಡ್ರಿ, ನಾ ಆಮೇಲೆ ಮಾಡ್ತೀನಿ ರೀ. ನಿಮ್ಗ ಮೊದಲು ಆರಾಮ ಇದ್ದಿದ್ದಿಲ್ಲ, ಈಗ ಆರಾಮಾಗೈತಿ. ಚಂದಂಗ್ ಊಟ ಮಾಡ್ರಿ. ಏನಾರ ತಗೊಂಬರ್ಲೇನ್ರಿ? ಹೇಳ್ರಿ, ನಾಚ್ಕೋಬೇಡ್ರಿ, ಚಂದಂಗ್ ಊಟ ಮಾಡ್ರಿ. ಇಲ್ಲ ನೋಡಪ್ಪ ಸಸಿ ಹೆಂಗ್ ಮಾಡ್ಬೇಕು, ಎಷ್ಟು ಶಾನೆ ಅದ ನೋಡು. ಇಂಥ ಸಸಿ ನಾವು ಅಲ್ಲಿ ಅಂತ ಕೊಟ್ಟಿದ್ವಿ. ಅತ್ತಿ ಏನಾರ ತರಲ್ರಿ? ಬೇಡವಾ, ಈಗ ತಂದು ಕೊಟ್ಟಿಲ್ಲ, ಊಟ ಮಾಡಿ. ಊಟ ಮಾಡು. ಸರಿ, ನೀವು ಊಟ ಮಾಡ್ರಿ, ನೀರ್ ತಗೊಂಬರ್ತೀನಿ. ಸಸಿ ಎಷ್ಟು ಜೀವದ ನಿನ್ನರೇ ತನ್ನಾಕ ಕಣ್ಣಿಟ್ಟು ನೋಡ್ಕೊಳಕ ನಮಗ್ ಊಟ ಮಾಡಿಸ್ತಾ ಊಟ ಮಾಡಿಸ್ತಾ. ನಾನು ಒಂದು ಅರ್ಥನ ಮಾಡ್ಕೋದಿಲ್ಲ. ಯಾಕೋ ಭಾಳ ನಿದ್ದೆ ಬರಂಗ ಚೂರಂಗ. ನಾವು ನಿದ್ದೆ ಬರೈತಿ, ಮಕ್ಕೋತ್ ನಾನು. ಬಲ್ಕೊಂಡ್ ಹೋಗ್ಬಿಟ್ರ? ಇನ್ನ ಭೀಮಕ್ ಕಾಲ್ ಮಾಡ್ತೀನಿ. ಇವಿಲ್ಲೇ ಮಲ್ಕೊಂಡ್ರಿ, ಇನ್ನ ನಟ ಶುರು. ಪುಷ್ಪ ಅಲ್ಲ, ಮನ್ಯಾಗ ನೀವು ಮಾತಿ ನಿನ್ನ ಗಂಡ ಇಬ್ರು ಅದಾರ, ಇಲ್ಲಿ ಕರ್ದದಿ ಎಲ್ಲರೂ ಯಾವ್ದಾರ ಅಂದ್ರ ನಮ್ಮ ಬಜಿ ತುಳಿತೈತೆ. ನೀ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿ? ನೋಡಲ್ಲ ಅವ್ರ ಗೊರ್ಕಿ ಸೌಂಡ್ ಎಷ್ಟ್ ಚಂದ ನಿದ್ದೆ ಮಾಡಿದೆ ಅವ್ರಿಗೆ ಅಂತದ. ಅದೆಲ್ಲ ನಿನ್ಗೆ ಗೊತ್ತಾಗಂಗಿಲ್ಲ. ಏನ್ ಮಾಡೀನಿ ಅಂದ್ರ ಊಟದಾಗ ನಿದ್ದಿ ಗುಳ್ಗಿ ಹಾಕಿನಿ, ಎಷ್ಟ್ ಚಂದ ಗೊರ್ಕಿ ಹೊಡ್ಯಾಕತ್ತಾಳ ನೋಡ್ ನಮ್ಮ ಅತ್ತಿ. ನೀನು ಭಾರಿ ಜಾಬಾದಿ ಹೆಣ್ಣಾದಿ. ಯಾಕಾರ ಮಾಡಿ ನನಗೆ ಹೇಳಿದಿ ನಿದ್ದೆ ಗುಳ್ಗಿ ಹಾಕ್ತಂತೇಳಿ, ನೀ ಹೇಳಿದಾಗ ಮಾಡಿದ್ಲ್ಯಾ? ಮತ್ ನನ್ ಕೆಲಸ ಆಗ್ಬೇಕಂದ್ರ ಏನ್ ಬೇಕಾದ್ರೂ ಮಾಡ್ತೀನಿ. ಬಾ ತಡದ್ರ ತರಿ ಎಷ್ಟು ಅವಸರ ಐತಿ ಅಂದ. ನಿನಗ್ ಗೊತ್ತಾಗೋದಿಲ್ಲ. ಮತ್ ಯಾರ ನೋಡ್ಬಿಟ್ರ ಅವ್ರ ಮೊದ್ಲ ಈಗ ಮಲ್ಕೊಂಡಾರ, ಗೆದ್ ಬಿಟ್ರ ನಮ್ ಕೆಲ್ಸ ಎಲ್ಲ ಕೆಟ್ಟ ಬಿಡುತ್ತ. ಅರ್ಥ ಮಾಡ್ಕೋ, ಬಾ. ನಡಿ ಇನ್ನೊಂದ್ಸಲ ಹೋಗುನು. ಯಾಕೆ ಅವಸರ ಮಾಡ್ತಿ? ತಲೆ ಯಾಕೆ ಕೆಡ್ಸ್ಕೊತಿ? ಇರ್ಲಿ ಬಿಡು, ಎದ್ಗಿದ್ರ ಮತ್ತ ಡೌಟ್ ಬಂದಿತ್ತು. ಅಲ್ಲ, ನನಗ ತಲೆ ಕೆಡ್ಸ್ಕೊಂಡ್ಬರ್ತಿ. ನಾ ಮೊದಲ ಸುಮ್ಮಿದ್ನಿ, ನನ್ನ ತಲೆ ಕೆಡಿಸ್ದಕ್ಕೆ ನೀನ ಕೆಡ್ಸೋಮಟ ಕೆಡಿಸಿ ಈಗ ಬಾ ಅಂದ್ರ ವಾಲ್ಯತ್ತಿ. ಯಾಕಿದು ಮಾಡ್ತಿ? ದಿನ ಇದ್ದಿದ್ದ ಅವ್ರಿಗಂತೇಳಿನೋ ಒಂದ್ ಡಬ್ಬಿ ತಂದ್ ಗುಳಿಗೆ ಇಟ್ಟಿನಿ ನಾನು. ದಿನ ಸಿಗ್ತೀನೋ, ಯಾಕೋ ಹಿಂಗ್ ಮಾಡ್ತಿ? ಈಗೆಲ್ಲ ಬಿಡು, ಹೋಗ್ ಮತ್ ಯಾರ ನೋಡ್ಗಿಡ್ಯಾರ ನೋಡು. ನನಗ ನಿನ್ ಬಿಟ್ಟು ಇರೋದು ಅಂದ್ರ ಬಾಳ ಕಷ್ಟ ಆಕತಿ. ನೀ ಹಂಗೆಲ್ಲ ಮಾಡ್ಬೇಡ. ಈಗ ನಡಿ ಹೋಗುನು. ಹಂಗೆಲ್ಲ ತಿಳ್ಕೊಬೇಡ, ಜನ ನೋಡಿದ್ರ ನಮ್ನ ಬಾಳ ತಪ್ಪು ತಿಳ್ಕೊ. ಅಲ್ಲ ಪುಷ್ಪ,
ನಿನಗ ಅಟ್ ಮನಸ್ಸು ಇರ್ತಾರ ನನ್ನ ಮದ್ವಿ ಮಾಡ್ಕೋಬೇಕಲ್ಲ. ಅವತ್ತ ನೀನ್ ನೋಡಾಕ್ ಬಂದಾಗ ನನಗೆ ಹುಬ್ಬ ಬಾರಿಸಿ ಕಣ್ ಹೊಡೆದಿ. ಹಂಗೆ ತರ ನೀ ಮದ್ವಿ ಕ್ಯಾನ್ಸಲ್ ಮಾಡಿ ನನ್ನ ಮದ್ವೆ ಆಗಿರ ಬರ್ತೈತ್ಲ. ನೀ ಯಾಕೆ ನನ್ನ ಮದ್ವೆ ಆಗ್ಲಿಲ್ಲ ಹೇಳು? ಏ ನಾನ್ ನಿನ್ನ ಮದ್ವಿ ಮಾಡ್ಕೋಬೇಕನ್ನೋ ಆಸೆ ಭಾಳ ಇತ್ತು. ಆದ್ರೆ ನಮ್ಮ ಅಣ್ಣ ನಿನಗ ಆಸ್ತಿ ಇಲ್ಲ ಆದಿಲ್ಲ ಈದಿಲ್ಲ ಅಂತೇಳಿ ನನ್ನ ತಲೆ ತಿಂದ ಬಲವಂತದಿಂದ ಅವ್ನ್ ಕಟ್ಟಿದ. ಯಾಕೆ ತಲೆ ಕೆಡ್ಸ್ಕೊತಿ? ಈಗೂ ನಾನ್ ನಿಂಗೆ ಸಿಕ್ಕಿನಿಲ್ಲ. ನೀ ಹಂಗಾರ ಇದ್ ಮಾಡ್ಬೇಡ. ಏನ್ರಿ ಅತ್ತಿ ಎಷ್ಟೊತ್ತು ಮಲ್ಕೊಂಡ್ರಿ? ಯಾಕ್ರಿ ನಿಮ್ಗ ಊಟ ಮಾಡಿ ಇಲ್ಲೇ ತಾಟ್ ಇಟ್ಟಿರಿ ಗೊತ್ತಾಗತ್ತಿಲ್ಲ. ಅದನ್ನು ಅರ್ಧ ಮುರ್ಧ ತಿಂದಿರಲ್ರಿ ಅತ್ತಿ. ಹಿಂಗ್ ಮಾಡಿದ್ರೆ ನಿಮ್ ಆರೋಗ್ಯ ಏನಾಗತ್ರಿ? ನೀವ್ ಏನ್ರಿ ಅತ್ತಿ ರೀ ನಿಮ್ಗಾರ ತಿಳಿಯಂಗಿಲ್ಲ ಏನ್ರಿ? ಹೊಟ್ಟಿ ತುಂಬ ಊಟ ಮಾಡ್ಬಿಟ್ಟು ಹಂಗತ್ ಇಟ್ಟಿರಲ್ಲ ತಾಟ. ಅಲ್ಲ ತಂಗಿ ಇನ್ನ ತಾಟ್ ಇಲ್ಲೇ ಐತಿ, ನೀನು ಊಟ ಮಾಡಿಲ್ಲನೋ? ಇಲ್ಲವ ನೀನು ಮಾಡಿಲ್ಲ. ನೀವ್ ಹಿಂಗಾರ ನಿಮ್ ಆರೋಗ್ಯ ಕೆಡತ್ ನೋಡ್ರಿ. ಏನ್ರಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟ. ಇನ್ನ ತಲಿ ದಿಮಿ ದಿಮಿ ಅನ್ನತೈತಿ. ಹೌದ್ರಿ? ಹಾ ಏನಾತೋ ಹಂಗ ಮಾಡ್ಕೊಂಡ್ಬಿಟ್ಟಿವಲ್ಲ. ಹಿಂಗ ಏನ ಊಟ ಮಾಡ್ತಾ ನಿದ್ದೆ ಬಂದ್ಬಿಡ್ತು. ನಾನು ಹಂಗ ಹೊಳ್ಬಿಟ್ನೆ, ನೀನು ಮಕ್ಕೊಂಡ್ ಬಿಟ್ಟಿ. ನೀ ಊಟ ಮಾಡಿ ನಾನು ಗೊತ್ತಾಗಿಲ್ಲ. ಅಲ್ಲೋ ಆ ಹುಡುಗಿ ಊಟ ಮಾಡೈತಿವೋ ಇಲ್ಲೋ ಏನ್ ಮಾಡೈತಿ? ಆಮೇಲೆ ಪುಷ್ಪ ಓರಿ ಅತ್ತಿ. ಅಲ್ಲ ಯವ್ವ ನಾವ್ರಿ ಹಂಗ ನಿದ್ದೆ ಬಂದ್ ಮಕ್ಕೊಂಡ್ ಬಿಟ್ಟಿವಿ. ನೀವ್ ಊಟ ಮಾಡಿ ಇಲ್ಲೋ? ಅಯ್ಯೋ ನಾ ಮಾಡೀನ್ರಿ ಅತ್ತಿ, ಆಗಲ್ಲ ಮಾಡಿ. ನೀವೇನ್ ಮಲ್ಕೊಂಡ್ಬಿಟ್ಟಿದ್ರಲ್ಲ ಅದಕ್ಕ ನಾನು ಹೊಟ್ಟಿ ತುಂಬಾ ಊಟ ಮಾಡಿ ಕುಂತಿದ್ದೆ ನೋಡಿ. ನಾವು ಊಟ ಮಾಡ್ಲತ್ತೇಳಿ ನೀ ಊಟ ಬಿಡಬೇಡ, ಹೋಗಿ ಊಟ ಮಾಡಿ ಹೋಗ. ಇಲ್ಲ ಅಲ್ರಿ ಮಾಡಿನ ಹೇಳ್ರಿ. ಬರ್ಲಿ ಚಾ ಕಾಸ್ಕೊಂಬರ್ಲಿ ನಿಮ್ಮಿಬ್ರಿಗೆ? ಚಾದು ಏನು ಬೇಡವ, ತಲಿ ದಿಮ್ ಹಿಡ್ದೈತಿ. ಒಂದ್ ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡಿ ಬರ್ತಾನ. ಸರಿ ಆಯ್ತು, ಹೋಗಿ ಊಟ ಮಾಡೋಕ್. ಅಮ್ಮ ನಾವ್ ಹೊರಗೆ ಹೋಗ್ಕೊ, ನೀರು ಕುಡ್ದಿಲ್ಲ ಹಂಗ ಬಿದ್ದನ್ನೆ. ನೀರು ಕುಡಿಯವ. ನಾನು ಒಟ್ಟ ಯಾಕೋ ಇದು ಬರಾಕಿಲ್ಲ, ಮೊಕ್ಕೋಪ ಅಡ್ಡಾಡಿ ಬರ್ತಾನ. ಕಾಲರ್ ಸಡ್ಲಕ್ಕಾವು ಮೊಕ್ಕೋನಿ ಆರಾಮ್. ಈಗ ನಮ್ಮ ಅವನು ಇಲ್ಲ ಮನ್ಯಾಗ. ದಿವಸ ನಮ್ಮ ಅವನ ಮಗಳ ಮಕ್ಕಳ ಹೋಗಿ ಇವತ್ತು ಯಾರು ಇಲ್ಲ. ಟೈಮ್ ಬರೋಬ್ಬರಿ ಪುಷ್ಪ ಓರಿ ನಾನು ಇಲ್ಲಿ ಮಕ್ಕೋತ ಬಂದ್ರಿ. ರೀ ರೀ ಹಂಗೆಲ್ಲ ನನ್ ಮೈ ಮುಟ್ಟಕ್ ಹೋಗ್ಬೇಡ್ರಿ. ಅಲ್ಲ ನನ್ ಗಂಡದನ್ನ ಮತ್ ನಾ ಮುಟ್ಟದ ಮತ್ತಾರು ಮುಟ್ತಾರ ನೀನು? ಅದು ಹಂಗಲ್ರಿ. ಹೊತ್ತು ಮುಡಿಯ ಸಾಕು, ಹೋಗಿ ನಮ್ಮ ಅವನ ಮಗಳ ಮಕ್ಕೋತೀವಿ. ನಾ ಕರ್ದ ಕರಿತಾನ. ನಿನ್ ಧ್ಯಾನ ಇಲ್ಲದ? ಅದು ಹಂಗಲ್ರಿ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಾನು 3 ತಿಂಗಳು ರಥದಾಗ ಅದೀನಿ, ಹಂಗಾಗಿ ನಿಮ್ಮಿಂದ ದೂರ ಅದೀನಿ. ಯಾಕೆ ತಲೆ ಕೆಡ್ಸ್ಕೊತೀರಿ? ನಾ ಯಾವತ್ತಿದ್ರು ನಿಮ್ಮಕ್ಕಿನ ಅಲ್ಲ. ಏನ 3 ತಿಂಗಳು ವ್ರತ? 3 ತಿಂಗಳು ಬಿಟ್ಟ ನಿಮ್ ಮದುವೆ ಹಾಕಿಲ್ಲ, ಈಗ ಯಾಕೆ ನಮ್ಮ ಮದುವೆ ಆಗ್ಬೇಕಾಯ್ತ? ಅಲ್ರಿ ಈ ವ್ರತ ಯಾಕೆ ಹಿಡ್ದಿನಂದ್ರ ದೊಡ್ಡವ್ರು ಹೇಳಿದ್ರು ಈ ವ್ರತ ಮಾಡಿದ್ರ ನಾವು ನೀವು ಎಲ್ಲ ಚೆನ್ನಾಗಿರ್ತೀವಿ ಅಂತ, ನಂಗೆ ಹುಟ್ಟು ಮಗು ಚೆನ್ನಾಗಿ ಬೆಳಿತೈತಂತ. ಅದ್ರ ಸಂಬಂಧ ಈ ವ್ರತ ಮಾಡತ್ತೀನಿ. ನೀವ್ ಯಾಕೆ ಇಷ್ಟು ಸಿಟ್ಟಿ ಬರಕತ್ತೀರಿ? ಹಿಂಗ ನಾನು ನೀನು ಹುಟ್ಟು ಮಗು ಸಂಬಂಧ ವಿಚಾರ ಮಾಡ್ತೇನಿ. ಆಯ್ತ ಇವಾಗ ನೀವು ವ್ರತ ಮುಗಿತ್ಲ ಆಗ ನಾನು ಕೂಡುನು ಅನ್ಕತ್ತಕ್ಕ ಏನು ಕೇಳಂಗಿಲ್ಲ. ಆಯ್ತಲ್ಲ? ಆತಾಡ್ರಿ. ಆಯ್ತ ನೀ ಮನ್ಕೊ ಅವ ಇಲ್ಲಿಗವ ಇಲ್ಲೇ ಹೊರಗೆ ಹೋಗ್ಯಾರ ನೋಡ್ರಿ. ಆಯ್ತಾ ನೀ ಮನ್ಕೊ, ನಾ ಹೊರಗೆ ಹೋಗಿ ಬರ್ತೀನಿ, ಕೆಲಸ ಐತೆ. ಅಯ್ಯೋ ಹೋಗ್ಬಿಟ್ನ, ನಾ ಹೇಳಿದ್ದೆಲ್ಲ ನಂಬಿ ಬಿಡ್ತಾನೆ. ಎಷ್ಟು ಖುಷಿಯಾಗತ್ತ ಗೊತ್ತೇನು ನನಗೆ. ಅಲ್ಲ ರಾಮು 2 ಎಕರೆ ಹೊಲ ತಗೋತ ಬಂದಿದ್ದಿಲ್ಲ, ಏನಾಗ್ತದ? ವಿಚಾರ ಕೊಟ್ಟ ನೀ ಅದಕ್ಕೆ ನೀನು ಒಂದು ಮಾತು ಕೇಳಿ ಹೋಗ್ಬೇಕಂತ ಬಂದಿದ್ದೀನಿ. ಏನು ನೋಡುವ ಏನಾಗಿತ್ತು ನೋಡು, ನೋಡು ಏನಾಯ್ತು ಪುಷ್ಪ? ಏನಾಗ್ತದ? ಕಿತ್ತಾಗಿತ್ತ ಏನ? ವಾಂತಿ ಹಾಕೊಳಕತಿ? ಇವ ನೋಡು ಏನಾಯ್ತು ನೋಡು. ಪುಷ್ಪ ಮತ್ತೆ ಸಂತೋಷ. ನೀ ಅಪ್ಪ ಆಗಕತ್ತೀಯೋ? ನಾ ಅಪ್ಪ? ನಾ ಅಜ್ಜಿ ಆಗಕತ್ತೀನಿ. ಅಯ್ಯೋ ನನ್ನ ಬಂಗಾರ, ಇಷ್ಟು ಜಲ್ದಿ ಈ ಸುದ್ದಿ ನನಗ್ ತಿಳಿಸ್ತಾಳ ಅಂತ ಗೊತ್ತೇ ಇದ್ದಿದ್ದಿಲ್ಲ ನನಗೆ. ಬಾಯ್ ಬಾ ಬಾ ಒಳಗ್ ಬಾ ಒಳಗ್ ಬಾ. ಅಲ್ಲ ಈಗ 3 ತಿಂಗಳ ನನ್ನ ದುಡಿ 1 ದಿವಸ ಕುಡಿಯಲಿಕ್ಕೆ ನಾನು ಸಂಸಾರ ಮಾಡಿಲ್ಲ. ಹೆಂಗಿದೆಲ್ಲ ಈಗೇನು ಒಂದು ಇವತ್ತು ನಮ್ಮ ಮಗು ನೋಡ್ರೆ ಫುಲ್ ಖುಷಿಯಾಗ. ಇದು
ನಮ್ಮವ್ವ ಹೆಂಗೆ ಇದು ಇದಕ್ಕೊಂದ ಕಾದ್ ನೋಡ್ಬೇಕು ನಾ ಇದನ್ನ ಯಾಕೆ ತಿಳ್ಕೊಬೇಕು ಆಕಿನಿಂದ ಬಾಯಿ ಬಿಡಿಸ್ಬೇಕು ಇಲ್ಲಿ ಆಕಿನ ತಿಳ್ಕೊಬೇಕು ಊರಾಗ ಗಣಿತಿ ಮಾನ ಮರ್ಯಾದೆ ಹೋಗ್ತೈತಿ ಮುಂದೆ ಏನು ಹೇಳ್ಬಾರ್ದು ಏನು ಮಾಡಿಸ್ತು ಅದು ಅತ್ತಿ ತಗೋರಿ ಊಟ ಮಾಡ್ರಿ ತಗೋರಿ. ನೀನು ತಿನ್ನವ್ವ ಇಲ್ಲ ಆಡ್ರಿ ಅತ್ತಿ ನೀವು ಊಟ ಮಾಡ್ರಿ ನಾ ಆಮೇಲೆ ಮಾಡ್ರಿ. ಸ್ವಲ್ಪ ನೀರು ತುಂಬ ನೀರ್ ತೊಗೊಂಬರ್ಲ್ರಿ. ಯಾಕೋ ತಗೋರಿ. ಭಾಳ ಸ್ನೇಹಿತು ತಿನ್ ಸ್ನೇಹಿತ ಬಾ ನಿದ್ದೆ ಬರತ್ತ ಮನಪ್ಪ ನನಗೂ ನಿದ್ದೆ ಬರತ್ತಿ ನಾನು ಮುಕ್ಕುತ್ತ ಅಬ್ಬಾ ಇವ್ರಂತೂ ಮಲ್ಕೊಂಡ್ರು. ನಾ ಹೋಗಿ ನಾ ಗರ್ಭಿಣಿ ಆಗಿರೋ ವಿಷಯನ ಮೊದಲು ಭೀಮುಗ್ ಹೇಳ್ಬೇಕು. ಭೀಮು ಏನಾತ ಇಷ್ಟು ಖುಷಿ ಆಗಿದೆ? ನಿಂಗೊಂದು ಖುಷಿ ವಿಚಾರ ಹೇಳಿ. ಏನ್ ಹೇಳ? ನಾನ ತಾಯಿ ಆಗಕತ್ತೀನಿ ಭೀಮು. ಹೌದು, ನೀ ತಾಯಿ ಆಗತ್ತದಿ? ಈ ವಿಷಯ ರಾಮಗ್ ಗೊತ್ತೈತಿ? ರಾಮುಗ್ ಏನ್ ಗೊತ್ತಾಗ್ಬೇಕ? ಈ ವಿಷಯ ಫಸ್ಟ್ ಗೊತ್ತಾಗಿಕೊಳ್ಳಿ ನಿನ್ನತ್ತಕ್ ಬಂದಿನೋ. ಯಾಕಂದ್ರ ಇದ್ರಾಗ ರಾಮುಂದ್ ಏನೂ ಇಲ್ಲ, ಎಲ್ಲಾ ನಿಂದೈತಿ. ಯಾಕಂದ್ರ ನಾವ್ ಕೂಡೇ ಇಲ್ಲ. ಅವಂದ್ ಹೆಂಗ ಏನ್ ಹೇಳಕತ್ತೀನಿ ನೀನು? ಎಲ್ಲ ನಿಂದು ಭೀಮು. ಅದ್ರಾಗ ನಾನು ಅವ್ನ ಜೋಡಿ ಕೂಡಿಲ್ಲ. ನಂಗೆ ಎಷ್ಟು ಖುಷಿ ಆಗತೈತಿ ಗೊತ್ತಾನ. ಏನ್ ಹೇಳತ್ತದೀನಿ? ಈ ವಿಷಯದಾಗ ಒಂದು ಪಾತ್ರ ಏನೂ ಇಲ್ಲ? ಏನು ಇಲ್ಲೋ, ಇದಕ್ಕೆಲ್ಲ ಕಾರಣ ನೀನ ಅಲ್ಲನ? ಬಿಡು ಕೈ. ಭೀಮು ಯಾಕ? ಏನಾತ? ಪುಷ್ಪ, ನಾ ಯಾವ್ದು ಗೊತ್ತಾಗ್ಬಾರ್ದು ಅಂತ ಹೇಳ ಅದಾಗ ಗೊತ್ತಾಗ ಸುತ್ತ ನಿನ್ ಹೊಟ್ಟೆ ಮಗುನ ಹೊಟ್ಟಾಕತ್ತೈತಿ. ಎಲ್ಲರೂ ಈ ವಿಷಯ ಗೊತ್ತಾದ್ರ ನನ್ನ ದೋಸ್ತಿಗೆ ಏನ್ ನೋಡ್ಬೇಕ, ಈ ಸಮಾಜ ಏನ್ ಮಾತಾಡ್ಬೇಕು ನನ್ನ ಬದಲ. ನನ್ನ ದೋಸ್ತನ ಉಳಿಸ್ಕೋ ಸಲುವಾಗಿ ನಿನ್ನ ಮಾತು ಕೇಳಿ ನಾ ಮಾಡೀನಿ. ಆದ್ರ ಈ ವಿಷಯಕ್ಕ ನಾನೇ ಕಾರಣ ತಾವ್ ಗೊತ್ತಾದ್ರ ಅವ್ ಸಾತ್ರು ನಾನು ಉಳ್ಸಂಗಿಲ್ಲ, ನಿನ್ನೂ ಉಳ್ಸಂಗಿಲ್ಲ. ಭೀಮು ಏನು ಹೇಳಕತ್ತಿ ನೀನು? ನಾನು ನಮ್ಮ ಅಣ್ಣನ ಬಲವಂತಕ್ಕ ಅವನ ಮದ್ವೆ ಆಗೀನಿ. ಒಂದಿನಾನು ಅವನ ಕೂಡಿಲ್ಲ. ರೊತ್ತ ಹಂಗ ಹಿಂಗ ಹೇಳಿ ಸುಳ್ಳು ಹೇಳಿ ಅವನಿಂದ ದೂರ ಅದೀನಿ ನೋಡು. ಬೇಕು ನನಗ್ ನೀನು ಹೇಳಾಕತ್ತೀನಿ, ಅರ್ಥ ಮಾಡ್ಕೊ. ಬಾ ನಾವೆಲ್ಲರೂ ದೂರ ಹೋಗಿ ಮದ್ವೆ ಆಗ್ಬಿಡುಂ ಬಾ. ಹೆಂಗೋ ಅವ್ರಿಗೆ ನಿದ್ದಿಗುಳಿಗೆ ಹಾಕಿ ಮಲಗಿಸ್ ಬಂದೀನಿ. ಬಾ ರಾಮು, ಬಾರು. ನೀ ಹೇಳಿದೇನು ಈಗ ಮಾಡಾಕತ್ತಿದ್ದೇನೆ ಅಲ್ಲ? ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸುಖಕ್ಕಾಗಿ ನನ್ನ ಬಳಸ್ಕೊಂಡಿ. ನಾನು ಅಮಾಯಕನಾಗಿ ನನ್ನ ದೋಸ್ತನ ಕೊಲ್ತಾಳಂತೇಳಿ ನನ್ನ ದೋಸ್ತ ಉಳಿಲತ್ತೇಳಿ ನಾ ಒಪ್ಕೊಂಡಿ. ಈಗ ನೋಡಿದ್ರೆ ಮನಿ ಬಿಟ್ಟು ಹೋಗೋಣ ಅಂತ ಹೇಳತ್ತಿದೆ ನೋಡು. ಇದನ್ನೆಲ್ಲ ತಲೆ ಅಂತ ತಗದ್ ಬಿಡ. ನಾ ಮನಿ ಬಿಟ್ಟ ನೀನು ಕರ್ಕೊಂಡ್ ಹೋದ್ರ ನನ್ನ ದೋಸ್ತ ಏನ್ ತಿಳ್ಕೊಬಾರ್ದ? ಮಿತ್ರ ದ್ರೋಹಿ ಅಂತೇಳಿ ಅವ್ನ ಜೀವನ ಬಿಡ್ತಾನ. ಈ ಸಮಾಜನು ನಮ್ನ ಒಪ್ಪಂಗಿಲ್ಲ ನೋಡು. ಪುಷ್ಪ ಆಗಿದಾಗ ಹೋತ ನಿನ್ ಮೇಲೆ ನಿನ್ನ ಗಂಡ ಜೊತೆ ಚಂದಂಗಿರ ನೋಡು. ನಿನ್ ಕೈ ಮುಗಿತ ನಾನು ಪಾರಿ ನನ್ನ ಬಿಟ್ಟು ಬಿಡು. ಇಲ್ಲ ಭೀಮು, ನಂಗ್ ನಿನ್ ಬಿಟ್ಟು ಬದುಕಕ್ ಬರಂಗಿಲ್ಲ, ನನಗೆ ಆಗಂಗಿಲ್ಲ. ಹೇಳುದು ಅರ್ಥ ಮಾಡ್ಕೊ. ಬಾ ನಾವೆಲ್ಲರೂ ಹೋಗಿ ಬದುಕೊಳ್ಳೋಣ ಬಾ ಭೀಮು. ನೋಡಿಲಿ ನಿಂದು ಹೊಟ್ಟೆಗ್ ನನ್ ಪಾಪ ಹೋಯ್ತು, ಅರ್ಥ ಮಾಡ್ಕೊರು. ನಾನ್ ಹೇಳುದ್ ಕೇಳು. ನೋಡು, ಇದ ನನ್ನ ಕೈಲಿ ಆಗುದಿಲ್ಲ. ನೀ ಹೋಗ್ ಪಟ್ಟು ಹೋಗ್. ಇಲ್ಲ ಭೀಮು, ಕೇಳೋ ನನ್ ಮಾತು. ನಿನ್ ಬಿಟ್ಟು ನಂಗೆ ಇರಕ್ ಆಗೋದಿಲ್ಲ. ನನ್ ಮಾತ್ ಕೇಳೋ ಭೀಮು. ವಾರೇ ವಾ ದೋಸ್ತ್ ಅನ್ಕೋತ ನನ್ನ ಬೆನ್ನಾಗ ಚೂರಿ ಹಾಕಿದ್ರಲ್ಲಿ ನೀನು ಗೊಬ್ಬನಿ ನನಗ ಗಂಡಗ ರೊತ ಅನ್ಕೋತ ಹೋಗಿ ಮಿಂಡಗ ಹಟ್ಟಿ ತುಂಬ್ಕೊಂಬಂದಿದ್ದಿ ಮಿಡ್ಡಿಗಾಗಿ. ನಿಮ್ ಜನ್ಮಕ್ಕೆ ನಾಚಿಕೆ ಬರ್ಲಿ. ಎಂತ ನೀವು ನಾಯಿಗಂತ ಕೀಳಾದ್ರಲ್ಲೋ ನೀವು. ನಿಮ್ಮಂತವ್ರು ಈ ಸಮಾಜ ಉಳಿಬಾರ್ದ.
ಹೆಣ್ಣು ಕುಲಕ್ಕ ಕಳಂಕ ತಂದಿನಿ. ಛೀ ರಾಮು ನನ್ ಮಾತು ಏಯ್ ಛೀ ಮಿತ್ರ ದ್ರೋಹಿ. ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಬಾರ್ದು. ನೀವು ಸಮಾಜಕ್ಕೆ ಕಳಂಕ ಇದ್ದಂಗ. ಏಯ್ ಬ್ಯಾಡೋ ದೋಸ್ತ ನನ್ ಮಾತು ಕೇಳು ಬ್ಯಾಡೋ